ಶನಿ 6ನೇ ಮನೆ ಬಂದಾಗ ಲಗ್ನದಿಂದ ಸಾಡೆ ಸಾತಿ ಬಂದಾಗ ಸಮಸ್ಯೆ. 8ನೇ ಮನೆ ಬಂದಾಗ ಸಾಡೆ ಸಾತಿ ಬಂದಾಗ ಸಮಸ್ಯೆ. 12ನೇ ಮನೆ ಬಂದಾಗ ಸಾಡೆ ಸಾತಿ ಬಂದಾಗ ಸಮಸ್ಯೆ. ಈ 3ರಲ್ಲಿ ನೀವು ವಿಂಗಡಣೆ ಮಾಡ್ಕೋಬೇಕು. ಅದಕ್ಕೆ ಜ್ಯೋತಿಷ್ಯ ಕಲಿತಾಗ ಮಾತ್ರ ಇದು ಅರಿವಾಗುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದೋ ನಿಮಗೆ ಬುಧ ದಶೆ ನಡೀತಾ ಇರುತ್ತೆ, ಬುಧ 12ನೇ ಮನೇಲಿರ್ತಾನೆ, ಶನಿಯಿಂದ ನಿಮಗೆ ಸಾಡೆ ಸಾತಿ ಬಂದಿರುತ್ತೆ, 10ನೇ ಮನೇಲಿರ್ತಾನೆ, ಸಾಡೆ ಸಾತಿಯಲ್ಲಿ 10ನೇ ಮನೇಲಿರ್ತಾನೆ, ನಿಮಗೆ ಬುಧನಿಂದ ಲಾಸ್ ಆಗ್ತಾ ಇರುತ್ತೆ. ನೀವೇನು ಮಾಡ್ತೀರಾ? ಯಾರೋ ಒಬ್ಬೊಬ್ಬರ ಹತ್ರ ಕಾಂಪೌಂಡ್ರ್ ಹತ್ರ ಹೋಗ್ತೀರಾ. ಆ ಕಾಂಪೌಂಡ್ರು ಏನು ಹೇಳ್ತಾರೆ, ಓಕೆ ಚಂದ್ರನ ಹಿಂದೆ ಓಕೆ ಬಂದಿದೆ, ಶನಿ ಬಂದಿದೆ, ಓಕೆ ಚಂದ್ರನ ಆಸ್ಪಾಸಲ್ಲಿ ಶನಿ ಬಂದಿದೆ, ಹಿಂದೆ ಮುಂದೆ ಬಂದಿದೆ, ಅಥವಾ ಚಂದ್ರ ಇರ್ತಕ್ಕಂಥ ಜಾಗದಲ್ಲಿ ಬಂದಿದೆ, ಸಾಡೆ ಸಾತಿ ಆಗಿದೆ, ಅದಕ್ಕೆ ನಿಮ್ಗೆ ಲಾಸು. ದಶ ನೋಡೋದೇ ಇಲ್ಲ ಅವರು. ಅವಾಗೇನು ಮಾಡ್ತಾರೆ, ನೀವು ಶನಿ ಶಾಂತಿ ಮಾಡಿ ಅಂತಾರೆ. ಶನಿ ಇರ್ತಕ್ಕಂಥವನು 10ನೇ ಮನೇಲಿದ್ದೀನಿ, ನಾನು ಅಧಿಕಾರ ಕೊಡೋಕ್ಕೆ ಬಂದಿದ್ದೀನಿ, ನನಗ್ಯಾಕೆ ಇವರು ಸ್ವಲ್ಪ ದಾನ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಮತ್ತು ಪುನಸ್ಕಾರಗಳು ಅಂತಂದರೆ ಅದು ಸ್ವಲ್ಪ ದಾನಕ್ಕೆ ಸಮಾನ. ನಾವು ಅಧಿಕಾರವನ್ನು ಕಳ್ಕೊಳ್ತೀವಿ. ಅವಾಗ ಪೂಜೆ ಮಾಡಿ, ಶನಿ ಪೂಜೆ ಮಾಡಿ ಅಧಿಕಾರವನ್ನು ಕಳ್ಕೊತೀವಿ.